ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಅವತ್ತೊಂದಿನ ನಾವು ಹೋಗ್ಬೇಕಾಗಿರೋದು ಕೊಡ್ಲು ತೀರ್ಥಕ್ಕೆ, ಆದ್ರೆ ಮಧ್ಯದಲ್ಲೇ ಗಾಡಿ ಯೂಟರ್ನ್ ತಗೊಂಡು ಹೋಗಿದ್ದು ಜೋಮ್ಲು ತೀರ್ಥಕ್ಕೆ. ತಾತನ ಹತ್ರ ದಾರಿ ಕೇಳ್ಕೊಂಡು ಮುಂದೇನೋ ನಡೆದ್ವಿ, ಆದ್ರೆ ಆ ದಾರಿ ನಿರ್ಜನ ನಿಶಬ್ದತೆಯಿಂದ ಕೂಡಿತ್ತು. ಅದೊಂದೇನೋ ಹೊಸ ಅನುಭವ. ದಾರಿಯುದ್ದಕ್ಕೂ ಮರಗಳಿಗೆ ಜೋತು ಬಿದ್ದ ಬೀಳಿನ ತೊಟ್ಟಿಲು, ಹಾವಿನ ಹುತ್ತ, ನಿಶಬ್ದತೆಯಿಂದ ಕೂಡಿದ ಕಾಡಲ್ಲಿ ಕೀಟಗಳ ಕ್ರಂದನ. ಇದನ್ನೆಲ್ಲ ನೋಡ್ತಾ ಹೊರಟಿದ್ ನಮಗೆ ಮುಂದೆ ಎದುರಾದದ್ದೇ ಕಾಡು ಕೋಣಗಳ ದಂಡು. ಒಮ್ಮೆಲೆ ನೋಡಿದ ತಕ್ಷಣ ಎದೆ ಜಲ್ಲದಂತೂ ನಿಜ, ಆದ್ರೆ ಅದೊಂದು ದೈವಸ್ಥಾನ, ದೈವ ಕಾಯ್ತಿರೋ ಸ್ಥಾನ. ಅಲ್ಲಿ ನಮ್ಗೆ ಸುರಕ್ಷತೆ ಇದೆ ಅಂತ ನಮ್ಗೆ ಗೊತ್ತಿತ್ತು. ಬಲ್ಲ ಮೂಲಗಳಿಂದ ಆ ದೈವಸ್ಥಾನದ ಉತ್ಸವ ಆಗತ್ತಂತ ಗೊತ್ತಾದಾಗ ನನ್ನ ಮನಸ್ಸು ಹೇಳ್ತಿರೋದೊಂದೇ, ಒಮ್ಮೆ ಆದ್ರೂ ಅದನ್ನ ಕಣ್ತುಂಬ್ಕೋಬೇಕಂತ. ಅಲ್ಲಿಂದ ನೇರವಾಗಿ ನಾವು ಹಿಡಿದಿದ್ದೆ ಕೊಡ್ಲು ತೀರ್ಥದ ದಾರಿ. ಅಷ್ಟರಲ್ಲೇ ಮಧ್ಯಾಹ್ನ ಆಗಿತ್ತು, ಹೊಟ್ಟೆ ಚುರುಗುಡ್ತಾ ಇತ್ತು. ಪಕ್ಕದಲ್ಲೇ ಮ್ಯಾಗಿ ಎಳೆಗಳು ನಮ್ಮ ನಾಲಿಗೆನ ಸಳಸಳನೇ ಎಳಿತಾ ಇದ್ವು. ಅದನ್ನ ತಿಂದು ಬರೋದ್ರಲ್ಲಿ ಹೊತ್ತೇರಿತ್ತು. ಚಾರಣದ ಅವಧಿ ಮುಕ್ತಾಯಗೊಂಡಿತ್ತು. ಆದ್ರೆ ಅಲ್ಲಿ ಆಗಿರೋ ಘಟನೆ ಹೆಂಗಿತ್ತಂದ್ರೆ, ಪ್ರಕೃತಿ ಟೆಕ್ನಾಲಜಿಯ ತಲೆ ಮೇಲೆ ಚಪ್ಪಲಿದಿಂದ ಹೊಡೆದಂಗಿತ್ತು. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಮಗೆ ಚಾರಣಕ್ಕೆ ಬಿಡ್ತೀವಿ ಅಂತ ಹೇಳಿದ್ರು. ಕಿಶೆಯಲ್ಲಿ ರೊಕ್ಕ ಇಲ್ಲ, ಮೊಬೈಲ್ ಅಲ್ಲಿ ರೊಕ್ಕ ಇದ್ರು ನೆಟ್ವರ್ಕ್ ಇಲ್ಲ. ಜನರ ಹತ್ರ ಬೇಡುವ ಸುಮಾರು ಪ್ರಯತ್ನಗಳು ವ್ಯರ್ಥವಾದಾಗ ನಮ್ಗನ್ಸಿದ್ದು ಒಂದೇ, ಬಂದ ದಾರಿಗೆ ಸುಂಕವಿಲ್ಲ ಅಂತ ನಮ್ಮ ದಾರಿ ಮನೆ ಕಡೆಗೆ ನಡೆದಿತ್ತು. ಅಲ್ಲೇನಾದ್ರೂ ಮ್ಯಾಗಿ ತಿಂದಿರ್ಲಿಲ್ಲ ಅಂದ್ರೆ ಅದೇ 200 ರೂಪಾಯಿ ಇಲ್ಲಿ ಕೊಟ್ಟು ಚಾರಣ ಮಾಡ್ತಿದ್ವಿ. ಮಳೆಯಲ್ಲಿ ತೊಯ್ದ ನಮಗೆ ಚಾದ ಗುಟುಕು ಸ್ವರ್ಗದ ಅನುಭವ ಕೊಟ್ಟಿತ್ತು. ಸೂರ್ಯ ತಾಯಿ ಒಡಲು ಸೇರ್ತಿದ್ದ. ನಾವು ನಮ್ಮ ಕುಟೀರದ ದಾರಿ ಹಿಡಿದಿದ್ವಿ. ಧನ್ಯವಾದ, ಮತ್ತೆ ಸಿಗೋಣ.